ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಝೀರೋ ಆರ್ಡರ್ ರಿಯಾಕ್ಷನ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಕಲ್ತ್ಕೊಂಡ್ರೆ ಈಗ ನೆಕ್ಸ್ಟ್ ಬರೋಣ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಕ್ಕಂಥದ್ದು. ವುಡ್ ಯು ಮೀನ್ ಬೈ ಫಸ್ಟ್ ಆರ್ಡರ್ ರಿಯಾಕ್ಷನ್? ಏನಾಗಾದರೆ ಸ್ಟೂಡೆಂಟ್ಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಂದರೆ ದ ರಿಯಾಕ್ಷನ್ ಇನ್ ವಿಚ್ ದ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫಸ್ಟ್ ಪವರ್ ಆಫ್ ದ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ಹಾಗಾದರೆ ರೇಟ್ ಆಫ್ ದ ರಿಯಾಕ್ಷನ್ ಅಂತಕ್ಕಂಥದ್ದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಯಾವುದು? ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆ ರೀತಿ ಇರ್ತಕ್ಕಂಥ ರಿಯಾಕ್ಷನ್ ನಾವು ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಎಕ್ಸಾಂಪಲ್ ಬರೋಣ. ಎಕ್ಸಾಂಪಲ್, ಡಿಸೋಸಿಯೇಷನ್ ಆಫ್ ನೈಟ್ರೋಜನ್ ಪೆಂಟಾಕ್ಸೈಡ್. ಡಿಸೋಸಿಯೇಷನ್ ಆಫ್ ನೈಟ್ರೋಜನ್ ಪೆಂಟಾಕ್ಸೈಡ್. ಹಾಗಾದರೆ ಈಕ್ವೇಷನ್ ಬರೆಯೋಣ ಸ್ಟೂಡೆಂಟ್ಸ್. 2N2O5 ನೈಟ್ರೋಜನ್ ಪೆಂಟಾಕ್ಸೈಡ್ನ ಡಿಸೋಸಿಯೇಷನ್ ಮಾಡಿದಾಗ 4NO2 ಪ್ಲಸ್ O2 ಬರುತ್ತೆ. ನೀವು ಇವಾಗ ಥಿಯರಿಟಿಕಲಿ ಆರ್ಡರ್ ಹೇಳೋದಾದರೆ ಥಿಯರಿಟಿಕಲಿ ರೇಟ್ ಎಕ್ಸ್ಪೋನೆಂಟ್ ಬರೀಬೇಕಾದ್ರೆ ಏನಾಗುತ್ತೆ? ರೇಟ್ ಇಸ್ ಈಕ್ವಲ್ ಟು K N2O5 ಓಲ್ ಟು ದಿ ಪವರ್ ಆಫ್ 2 ಅಂತ ಬರ್ಕೋಬೇಕು. ಬಟ್ ಇಲ್ಲಿ ಏನು ಬರ್ಕೊಂಡಿದ್ದಾರೆ? 1 ಅಂತ ಬರ್ಕೊಂಡಿದ್ದಾರೆ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾದರೆ ಇಲ್ಲಿ 2 ಇದೆ, ಇಲ್ಲಿ ಯಾಕೆ 1 ಬರ್ಕೊಂಡಿದ್ದಾರೆ? ದೇರ್ ಫಾರ್ ಆರ್ಡರ್ ಆಫ್ ದ ರಿಯಾಕ್ಷನ್ 1 ಅಂತ ಇದೆ. ಬಟ್ ಥಿಯರಿಟಿಕಲಿ ಇದು ಸೆಕೆಂಡ್ ಆರ್ಡರ್ನ ಫಾಲೋ ಮಾಡ್ತಾ ಇದೆ. ಇಲ್ಲಿ ಪ್ರಾಕ್ಟಿಕಲಿ ಬರೆದಾಗ ಆರ್ಡರ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಈ ರೀತಿ ಬರ್ತಕ್ಕಂಥ ರಿಯಾಕ್ಷನ್ ಸ್ಟೂಡೆಂಟ್ಸ್ ಇಲ್ಲಿ ಯಾಕೆ ನಾವು 1 ಅಂತ ಬರ್ಕೊಂಡಿದ್ದೀವಿ ಅಂದರೆ ಇದು ಲೇಟರ್ ಆನ್ ಡಿಸ್ಕಷನ್ ಮಾಡೋಣ. ಆದರೂ ನಿಮಗೆ ಸಿಂಪಲ್ ಆಗಿ ಹೇಳ್ಕೊಂಡು ಕೊಡ್ತೀನಿ ನೋಡಿ. ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತಕ್ಕಂಥದ್ದು ಮೋರ್ ದೆನ್ ಒನ್ ಸ್ಟೆಪ್ ನಡೆದಾಗ ಯಾವುದು ಸ್ಲೋ ಸ್ಟೆಪ್ ನಡೆದಿರ್ತಕ್ಕಂಥದ್ದು ರೇಟು ಮತ್ತು ಆರ್ಡರ್ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ರೇಟು ಮತ್ತು ಆರ್ಡರ್ನ ಡಿಸೈಡ್ ಮಾಡ್ತಕ್ಕಂಥದ್ದು ಯಾವುದು? ಸ್ಲೋಯೆಸ್ಟ್ ಸ್ಟೆಪ್ ಅಂತಕ್ಕಂಥದ್ದು. ಹಾಗಾಗಿ N2O5 ಡಿಸೋಸಿಯೇಷನ್ ಆಗ್ತಕ್ಕಂಥದ್ದು ಏನಾಗಿದೆ? ಸ್ಲೋಯೆಸ್ಟ್ ಸ್ಟೆಪ್ ಆಗಿರೋದ್ರಿಂದ ಆರ್ಡರ್ 1 ಅಂತ ಬರ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದನ್ನು ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀವಿ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ ಎಕ್ಸಾಂಪಲ್, ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ನೈಟ್ರೈಟ್. ಅಮೋನಿಯಂ ನೈಟ್ರೈಟ್ನ ಡಿಕಾಂಪೋಸಿಷನ್ ಮಾಡಿದಾಗ NH4NO2 give rise to 2H2O plus N2. Rate is equal to K NH4NO2 ಓಲ್ ಟು ದಿ ಪವರ್ ಆಫ್ 1. ಇಯರ್ ನೋಡಿ, ಥಿಯರಿಟಿಕಲ್ಲು 1 ಇದೆ, ಪ್ರಾಕ್ಟಿಕಲ್ಲು ಕೂಡ 1 ಇದೆ. ಹೆನ್ಸ್ ಆರ್ಡರ್ ಈಸ್ ಈಕ್ವಲ್ ಟು 1. ಆರ್ಡರ್ ಆಫ್ ದ ರಿಯಾಕ್ಷನ್ ಏನಾಗಿದೆ? 1 ಅಂತಕ್ಕಂಥದ್ದಿದೆ. ಓಕೆ, ಇಲ್ಲಿ ನೋಟ್ ಸ್ಟೂಡೆಂಟ್ಸ್, ನೋಟ್ ಮಾಡ್ಕೊಳ್ಳಿ. ಆಲ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಆರ್ ಫಾಲೋಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಗಾದರೆ ಆಲ್ ನ್ಯಾಚುರಲ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥವು ಯಾವುದೇ ರಿಯಾಕ್ಷನ್ ಆಗಿರ್ಬೋದು, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ನ ಫಾಲೋ ಮಾಡುತ್ತೆ. ಒಂದು ರಿಯಾಕ್ಷನ್ ಬರೆದಿದೆ ನೋಡಿ ಸ್ಟೂಡೆಂಟ್ಸ್. 88 ರೇಡಿಯಂ 226 ಡಿಸಿಂಟಿಗ್ರೇಷನ್ ಆದಾಗ 2He4 ಪ್ಲಸ್ 86 ರೆಡಾನ್ 222 ಅಂತಕ್ಕಂಥದ್ದು ಬರ್ತಾ ಇದೆ. ದಿಸ್ ರಿಯಾಕ್ಷನ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತಕ್ಕಂಥದ್ದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ ಆರ್ಡರ್ ರಿಯಾಕ್ಷನಿಗೆ ಬರೋಣ. ನೆಕ್ಸ್ಟ್ ಒನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಏನಾಗಾದರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ಎ ರಿಯಾಕ್ಷನ್ ಇನ್ ವಿಚ್ ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೆಕೆಂಡ್ ಪವರ್ ಆಫ್ ದ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಫಸ್ಟ್ ಆರ್ಡರ್ನಲ್ಲಿ ಫಸ್ಟು ಪವರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೆಕೆಂಡ್ ಆರ್ಡರಿಗೆ ಬಂದಾಗ ರೇಟ್ ಆಫ್ ದ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸೆಕೆಂಡ್ ಪವರ್ ಆಫ್ ದ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಎಕ್ಸಾಂಪಲ್ ಕೊಡೋದಾದರೆ ಫಸ್ಟ್ ಒನ್, ಸಫೋನಿಫಿಕೇಶನ್ ಆಫ್ ಈಥೈಲ್ ಅಸಿಟೇಟ್. Saponification of ethyl acetate is an example for second order reaction. ಹೇಗಾದರೆ ಸೆಕೆಂಡ್ ಆರ್ಡರ್ ಅಂತ ಹೇಳ್ತೀವಿ? CH3COOC2H5 ಇದು ಈಥೈಲ್ ಅಸಿಟೇಟು. NaOH ಸೋಡಿಯಂ ಹೈಡ್ರಾಕ್ಸಿ ಜೊತೆ ರಿಯಾಕ್ಷನ್ ಮಾಡಿದಾಗ ನಮಗೆ ಸೋಡಿಯಂ ಅಸಿಟೇಟ್ CH3COONA ಪ್ಲಸ್ C2H5OH ಈಥೈಲ್ ಆಲ್ಕೋಹಾಲ್ ಅಂತ ಬಂದಿದೆ. ಇಲ್ಲಿ ನಾವು ಥಿಯರಿಟಿಕಲಿ ಆಗಿರ್ಬೋದು, ಎಕ್ಸ್ಪೆರಿಮೆಂಟಲಿ ಆಗಿರ್ಬೋದು 1+1 ಬರ್ತಾ ಇದೆ ನೋಡಿ. K into CH3COOC2H5 ಓಲ್ ಟು ದಿ ಪವರ್ ಆಫ್ 1 NaOH ಓಲ್ ಟು ದಿ ಪವರ್ ಆಫ್ 1. therefore ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 1+1 is equal to 2 ಅಂತಕ್ಕಂಥದ್ದು. 1+1 ಅನ್ನೋದೇನಾಗಿದೆ?
2 ಅಂತಕ್ಕಂಥದ್ದು. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್. ಫಾರ್ಮೇಷನ್ ಆಫ್ ಹೈಡ್ರೋಜನ್ ಅಯೋಡೈಡ್ H2 plus I2 give rise to 2HI ಅಂತಕ್ಕಂಥದ್ದು. ರೇಟ್ ಬರೆಯೋಣ ಸ್ಟೂಡೆಂಟ್ಸ್. ರೇಟ್ is equal to K, small letter K into H2 whole to the power of 1, I2 whole to the power of 1. Therefore, order of the reaction is equal to 1 plus 1 is equal to 2. These two example is an example for second order reaction.